ಸಂಕ್ರಾಂತಿ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಇದು ಸಂಕ್ರಾಂತಿ. ಅನೇಕ ಕ್ರಾಂತಿಕಾರಕ ಕೆಲಸಗಳು ಈ ಅವಧಿಯಲ್ಲಿ ಆಗುತ್ತೆ ಅಂತ ಹೇಳಿ ಕೇಳಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಊಹಾಪೋಹಗಳು, ಚರ್ಚೆಗಳು, ರಾಜಕೀಯ ಪಡಸಾಲೆಗಳಲ್ಲಿ ವಿಶ್ಲೇಷಣೆಗಳು, ಡಿ.ಕೆ. ಶಿವಕುಮಾರ್ ನಂತರದಲ್ಲಿ ಯಾರನ್ನು ಕೂರಿಸಬೇಕು, ಆ ಸ್ಥಾನಕ್ಕೆ ಯಾರು ಸೂಕ್ತ ಆಗ್ತಾರೆ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಿರುವ ಈ ಹೊತ್ತಿನಲ್ಲಿ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಅಂತೂ ಕಾಣಿಸ್ತಾ ಇದೆ. ಫೆಬ್ರವರಿ ತಿಂಗಳ ಒಳಗಾಗಿಯೇ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸಂಕ್ರಾಂತಿ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಿಗೆ ಕಾರಣವಾಗುತ್ತಾ? ಒಂದು ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಪಟ್ಟಕ್ಕೇರಲಿಕ್ಕೆ ಅಹಿಂದ ಮತ್ತು ಒಕ್ಕಲಿಗ ನಾಯಕರ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಅಹಿಂದ ಸಮುದಾಯದ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಅತ್ಯಂತ ಪ್ರಬಲವಾದ ಆಕಾಂಕ್ಷಿಯಾಗಿದ್ದಾರೆ. ಸತೀಶ್ಗೆ ಪಟ್ಟ ಕೊಡಿಸೋಕೆ ಸಿಎಂ ಕೂಡ ಮುತುವರ್ಜಿಯನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ಅಹಿಂದ ನಾಯಕರ ಬೆಂಬಲ ಕೂಡ ಇದೆ. ಸಹೋದರನಿಗೆ ಅಂದರೆ ಡಿ.ಕೆ. ಸುರೇಶ್ಗೆ ಅವಕಾಶವನ್ನು ಕೊಡಿಸಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನವರಿ 14ರಂದು ದೆಹಲಿಗೆ ತೆರಳಿದ್ದಾರೆ ಸಿಎಂ, ಡಿ.ಸಿ.ಎಂ ಹಾಗೂ ಸಚಿವರು. ಈ ವೇಳೆ ಹೈಕಮಾಂಡ್ ಜೊತೆ ಅಂತಿಮ ಹಂತದ ಮಾತುಕತೆ ನಡೆಯುತ್ತೆ. ನೋಡಿ, ಕೇಳಿ ಒಂದು ಹುದ್ದೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಒಂದು ನಿಯಮವನ್ನು ತರಲಾಗಿತ್ತು. ಬಟ್ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಅದಾಗಲಿಲ್ಲ. 2024ರ ಚುನಾವಣೆಯ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದ 2023ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥ, ಪಕ್ಷದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂಘಟನೆಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಡಿ.ಕೆ. ಶಿವಕುಮಾರ್ ಅವರನ್ನು ಸುಲಭವಾಗಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವ ನಿಯಮವಿದ್ದರೂ ಕೂಡ ಡಿ.ಕೆ. ಶಿವಕುಮಾರ್ ವಿಷಯದಲ್ಲಿ ಒಂದು ಕಡೆ ಡಿ.ಸಿ.ಎಂ, ಇನ್ನೊಂದು ಕಡೆ ಪಕ್ಷದ ಅಧ್ಯಕ್ಷ ಸ್ಥಾನ, ಎರಡನ್ನೂ ಕೂಡ ಡಿ.ಕೆ. ಶಿವಕುಮಾರ್ಗೆ ನೀಡಲಾಗಿದೆ. ಅದರ ಮೂಲಕ ಒಂದು ಗೌರವಯುತವಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು. ಇದೀಗ 2 ವರ್ಷ ಹತ್ತತ್ರ ಆಗ್ತಾ ಇದೆ. ಜೂನ್ ಬಂದರೆ 2 ವರ್ಷ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದು, ಹೀಗಾಗಿ ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ತೀವ್ರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಈ ಅಧ್ಯಕ್ಷ ಗಾದಿಯನ್ನು ಬಿಟ್ಟುಕೊಡೋದಾದರೆ ಯಾರು ಮುಂದಿನ ಅಧ್ಯಕ್ಷ ಆಗ್ತಾರೆ ಎನ್ನುವ ಸಹಜವಾದ ಪ್ರಶ್ನೆ ಇದೆ. ಆದರೆ ಇಲ್ಲಿ ಅನೇಕ ಲೆಕ್ಕಾಚಾರಗಳಿದ್ದಾವೆ. ಒಂದೊಂದೇ ಲೆಕ್ಕಾಚಾರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಸಿ.ಎಂ ಲೆಕ್ಕಾಚಾರ ಏನು ಅಂತ ನೋಡೋದಾದರೆ, ಜಾರಕಿಹೊಳಿ ಅಧ್ಯಕ್ಷರಾದರೆ ಒಂದು 3 ವರ್ಷ ಅಧಿಕಾರ ನಡೆಸೋಕ್ಕೆ ಸಿ.ಎಂ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಶಾಸಕರ ಬಲದ ಜೊತೆಗೆ ಪಕ್ಷದ ಬಲ ಸಿಗುತ್ತೆ ಎಂಬ ಅಂದಾಜು ಇದೆ. ಸತೀಶ್ ಜಾರಕಿಹೊಳಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಸಿದ್ದರಾಮಯ್ಯ ತಂತ್ರವನ್ನು ಮಾಡ್ತಾ ಇದ್ದಾರೆ. ಅಹಿಂದ ಸಮುದಾಯ ಬೆನ್ನಿಗೆ ನಿಲ್ಲುತ್ತೆ, ದಲಿತರೆಲ್ಲರೂ ಕೂಡ ಬೆನ್ನಿಗೆ ನಿಲ್ತಾರೆ ಎನ್ನುವ ಹೊಸ ನಾಯಕನನ್ನು ಹಾಕಿದ್ರೆ, ಅಲ್ಲಿಗೆ ಸತೀಶ್ ಜಾರಕಿಹೊಳಿಯನ್ನು ಹಾಕಿದ್ರೆ ಹೊಸ ನಾಯಕನನ್ನು ಎದುರು ನೋಡ್ತಾ ಇದೆ ಅಂತ ಹೇಳಿ. ಜೊತೆಗೆ ಜಾರಕಿಹೊಳಿಗೆ ಮಣೆ ಹಾಕಿದ್ರೆ ಅಹಿಂದ ಮತಗಳು ಕಾಯಂ ಕಾಂಗ್ರೆಸ್ನಲ್ಲೇ ಉಳಿಯುತ್ತವೆ ಅಂತ ಭಾರಿ ಲೆಕ್ಕಾಚಾರದ ಜೊತೆಗೆ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿಸಬೇಕು ಅನ್ನುವ ಲೆಕ್ಕಾಚಾರವನ್ನು ಇಲ್ಲಿ ಸಿದ್ದರಾಮಯ್ಯ ಹೊಂದಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ವಿಚಾರಕ್ಕೆ ಬಂದರೆ, ಡಿ.ಕೆ. ಶಿವಕುಮಾರ್ ಕೂಡ ತನ್ನದೇ ಆದ ಲೆಕ್ಕಾಚಾರಗಳನ್ನು ಹೊಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರಗಳೇನು ಹಾಗಾದರೆ? ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಯಾರನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ? ಡಿ.ಕೆ. ಶಿವಕುಮಾರ್ ಗ್ರಾಫಿಕ್ಸನ್ನು ನೋಡ್ತಾ ಹೋಗೋಣ. ನನ್ನ ಅವಧಿಯಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದೇವೆ ನಾವು. ನನಗೆ ಸಾಥ್ ಕೊಟ್ಟಿದ್ದು, ಹೆಗಲು ಕೊಟ್ಟಿದ್ದು ಸಹೋದರ. ಅಂದರೆ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದರೆ 136 ಸ್ಥಾನ ಗೆದ್ದಿದ್ದೀವಲ್ಲ, ಅದು ಡಿ.ಕೆ. ಶಿವಕುಮಾರ್ ಕ್ರೆಡಿಟ್ ನಾನೇ ತೆಗೆದುಕೊಳ್ತೀನಿ ಅಂತ ಅಧ್ಯಕ್ಷರೇ ತೆಗೆದುಕೊಳ್ತಾರೆ ಸಹಜವಾಗಿ. ಇನ್ನು ಹೆಗಲು ಕೊಟ್ಟಿದ್ದು ಡಿ.ಕೆ. ಸುರೇಶು. ಕಷ್ಟ ಕಾಲದಲ್ಲಿ ಎದೆಗುಂದಿದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಡಿ.ಕೆ. ಸುರೇಶ್. ಡಿ.ಕೆ. ಸುರೇಶ್ ಸಂಘಟನಾ ಚತುರ, ಪಕ್ಷಕ್ಕೆ ಬಲ ಸಿಗುತ್ತೆ. ಒಕ್ಕಲಿಗ ಸಮುದಾಯದ ಕೋಟಾದಲ್ಲಿ ಸಹೋದರನ ಕೊಡಿ, ಪಕ್ಷವನ್ನು ಮತ್ತಷ್ಟು ಬಲಗೊಳಿಸ್ತೇವೆ ಅಂಥೇಳಿ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಕೂಡ ಸಿ.ಎಂಗೆ ಸಮಾನವಾದಂಥ ಹುದ್ದೆ ಅಧ್ಯಕ್ಷ ಸ್ಥಾನ, ಹೀಗಾಗಿ ಸಹೋದರ ಡಿ.ಕೆ. ಸುರೇಶ್ಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮನವಿ ಮಾಡ್ತಾ ಇದ್ದಾರೆ. ಈ ಮೂಲಕ ಸಿ.ಎಂ ಹುದ್ದೆಗೆ ಇರುವಂಥ ಲಾಭಿಗೆ ಹಿನ್ನಡೆಯಾಗದಂತೆ ಡಿ.ಕೆ. ಶಿವಕುಮಾರ್ ಪ್ಲ್ಯಾನ್ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿಗೆ ಅಧ್ಯಕ್ಷ ಸ್ಥಾನವೂ ಕೂಡ ಸಹೋದರನಿಗೆ ಕೊಡಿಸಿ ಆ ಅಧ್ಯಕ್ಷ ಸ್ಥಾನವನ್ನು ಕೂಡ ತಮ್ಮ ಕುಟುಂಬದಲ್ಲೇ ಉಳಿಸಿಕೊಳ್ಳುವ ರೀತಿಯಲ್ಲೂ ಆಗುತ್ತೆ. ಅದರ ಜೊತೆಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದರೆ ಮುಂದೊಂದು ದಿನ ಮುಖ್ಯಮಂತ್ರಿ ಹುದ್ದೆಯ
ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಇದೆಲ್ಲವನ್ನು ಅರಿತಿರುವಂಥ ಡಿ ಕೆ ಶಿವಕುಮಾರ್ ಸದ್ಯದ ಮಟ್ಟಿಗೆ ಡಿ ಕೆ ಸುರೇಶ್ ಅವರಿಗೆ ಅಧ್ಯಕ್ಷ ಸ್ಥಾನದ ಪಟ್ಟವನ್ನು ಕಟ್ಟುವ ನಿಟ್ಟಿನಲ್ಲಿ ಅನೇಕ ರೀತಿಯ ಪ್ರಯತ್ನವನ್ನಂತೂ ಮುಂದುವರಿಸ್ತಾ ಇದ್ದಾರೆ.